ಉಪೇಂದ್ರ ಸರ್ ಅವರ UI ಸಿನಿಮಾದಿಂದ ಒಂದು ಸಾಂಗು, ಅದ್ರ ಜೊತೆಗೆ ಒಂದು ಸಣ್ಣ ಟೀಸರ್ನ ಬಿಟ್ಟು ನಾವು ಸಿನಿಮಾ ಮಾಡ್ತಾ ಇದ್ದೀವಿ, ಅದು ಸಹ ಒಂದು ದೊಡ್ಡ ಸಿನಿಮಾನ ಮಾಡ್ತಿದ್ದೀವಿ ಅಂತ ಜನರಿಗೆ ತಲುಪಿಸಿದ್ದಾರೆ. ಬಟ್ ಜನರಿಗೆ ಬೇಡಿಕೆ ಏನಿದೆ ಅನ್ನೋದು ಸದ್ಯಕ್ಕೆ ಟೀಮ್ ಅಂತೂ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಏನೀ ಮಾತು ಹೇಳ್ತಿದ್ದೀನಿ ಅಂದರೆ, ಸುಮಾರು 3 ವರ್ಷಗಳ ಮೇಲೆ ಆಗ್ತಾ ಇದೆ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿ, ಇನ್ನೂ ಸಿನಿಮಾನ ಥಿಯೇಟರ್ಗೆ ರಿಲೀಸ್ ಮಾಡಿಲ್ಲ. ಹೌದು ನಿಜ, ಸಿನಿಮಾ ಅದ್ಭುತವಾಗಿ ಬರ್ತಾ ಇದೆ, ಐ ನೋ ದಟ್. ಸಾಕಷ್ಟು ಜನ ಬಂದ್ಬಿಟ್ಟು ಸದ್ಯಕ್ಕೆ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದಾದ್ರೂ ಅಟ್ಲೀಸ್ಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರೂ ಕೋರ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾದರೂ ಒಂದು ಸಣ್ಣ ಟ್ರೈಲರ್, ಟೀಸರ್, ಮತ್ತೊಂದು ಸಾಂಗು ಏನಾದರೂ ರಿಲೀಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೂ ಕೋರ್ಕೊಳ್ತಾ ಇದ್ದಾರೆ. ಪ್ರತಿ ಸಲ ಯೋಚನೆ ಮಾಡಿದಾಗಲೂ ಏನೋ ಒಂದು ಸ್ಟ್ರೈಕ್ ಆಗ್ತಾಯಿತ್ತು ಯಾವಾಗ ರಿಲೀಸ್ ಆಗ್ಬೋದು ಅನ್ನೋದ್ರ ಬಗ್ಗೆ. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಿರುವ ಬಜ್ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಬರ್ತಿರೋ ಮಾಹಿತಿಗಳು ಎಲ್ಲನೂ ಮೈಂಡಲ್ಲಿ ಇಟ್ಕೊಂಡು ಒಂದು ಡೇಟ್ನ ಹೇಳ್ತೀನಿ. ಆ್ಯಂಡ್ ಈ ಡೇಟು ಆಫಿಷಿಯಲಿ ಅನೌನ್ಸ್ಮೆಂಟ್ ಆಗದೇ ಇದ್ರೂ ಖಂಡಿತವಾಗ್ಲೂ ಇದೇ ಡೇಟ್ಗೆ ಬರುವ ಸಾಧ್ಯತೆ ಸಿನಿಮಾ ಅಂತೂ ಇದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಸೊ ಬನ್ನಿ ಮಾತಾಡೋಣ. ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ ಅಂತ ಹೇಳ್ತಾ ಶುರು ಹಚ್ಕೊಬಿಡೋಣ. ಸೊ UI ಅಂದ್ರೇ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ನೀನು ನಾನು. ಇಲ್ಲಿ ಮಾತಾಡ್ತಾ ನಾನು ಕುಂತಿದ್ದೀನಿ, ಕೇಳಿಸ್ಕೊತ ನೀವು ಮೊಬೈಲಲ್ಲಿ ನೋಡ್ತಿದ್ದೀರಾ ಅಥವಾ TV ಯಲ್ಲಿ ನೋಡ್ತಾ ಇದ್ದೀರಾ ಅಥವಾ ಏನು ಲ್ಯಾಪ್ಟಾಪು ಯಾವುದೋ ಒಂದು ಡಿವೈಸಲ್ಲಿ ನೋಡ್ತಾ ಇದ್ದೀರಾ. ಸೊ ಅದೇ ರೀತಿ UI ಅನ್ನೋ ಒಂದು ಟೈಟಲ್ನ ಇಟ್ಟು ಒಂದು ದೊಡ್ಡ ಸಿನಿಮಾನ ಮಾಡ್ತಿದ್ದಾರೆ. ಅದು ಸಹ ಸುಮಾರು ಒಂದು 10 ವರ್ಷಗಳ ಗ್ಯಾಪ್ನ ತಗೊಂಡು, ಅಂದರೆ ಈ ಡೈರೆಕ್ಷನ್ ಗ್ಯಾಪ್ನ ಸೈಡ್ಗೆ ಇಟ್ಬಿಟ್ಟು ನಾನು ಸಾಕಷ್ಟು ವಿಡಿಯೋದಲ್ಲಿ ಇದನ್ನೇ ಹೇಳಿದ್ದೀನಿ. ಉಪೇಂದ್ರ ಸರ್ ಅವರು ಬಂದ್ಬಿಟ್ಟು ಅವರ ನಾಯಕ ನಟನಾಗಿ ಮಾಡಿರುವ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬಂದ್ಬಿಟ್ಟು ಫೇಲ್ಯೂರೇ ಆಗೋಗಿದ್ದಾವೆ. ಆದರೆ ಅವರೇ ಡೈರೆಕ್ಷನ್ ಮಾಡಿ, ಅವರೇ ಆ್ಯಕ್ಷನ್ ಕಟ್ ಹೇಳಿ, ಅವರೇ ಸ್ವತಃ ನಾಯಕ ನಟನಾಗಿ ಮಾಡಿರುವ ಸಾಕಷ್ಟು ಸಿನಿಮಾಗಳು ಅವರ ಲೈಫಲ್ಲಿ ಬಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಹಿಟ್ನ ಕೊಟ್ಟಿದ್ದಾವೆ. ಸೊ ಒಂದು 10 ವರ್ಷಗಳ ಹಿಂದೆ ಡೈರೆಕ್ಷನ್ ಕ್ಯಾಪ್ನ ಸೈಡ್ಗಿಟ್ಟಿದ್ರು, ನಾನು ಇನ್ನು ಮುಂದೆ ಡೈರೆಕ್ಷನ್ ಮಾಡೋದಿಲ್ಲ ಅಂತ ಅವರ ಥಾಟ್ಗೆ ಬಂದು, ಅದಾದಮೇಲೆ ಒಂದು 3 ವರ್ಷಗಳಿಂದ ಒಂದು ಸಿನಿಮಾನ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿ UI ಅನ್ನೋ ಒಂದು ಟೈಟಲ್ನ ಇಟ್ಟು ಸಿನಿಮಾನ ಶುರು ಮಾಡಿದ್ರು. ಸೊ ಈ ಟೈಮ್ಗೆ ಬಂದ್ಬಿಟ್ಟು ಸಿನಿಮಾದ ಅಫಿಷಿಯಲಿ ಅನೌನ್ಸ್ಮೆಂಟ್ ಡೇಟ್ ಬಂದ್ಬಿಟ್ಟು ಸದ್ಯಕ್ಕೆ ಅನೌನ್ಸ್ ಆಗಿಲ್ಲ. ಆ್ಯಂಡ್ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ್ದಾರೆ, ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಅದು ಸಹ ಸಾಕಷ್ಟು ಮೀಮ್ಸ್ನ ತಗೊಂಡು ಒಂದು ಅದ್ಭುತವಾಗಿ ಅದನ್ನು ಜೋಡಿಸಿ ಒಂದು ಸಾಂಗ್ನ ಮಾಡಿದ್ದಾರೆ. ಸೊ ಟ್ರೆಂಡ್ ಅಂತೂ ಆಯಿತು, 100% ಹಾಗೆ ಆಯಿತು ಸಾಂಗ್ ಬಂದ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ಮತ್ತೊಂದು ಸಾಂಗ್ ಬರಬೇಕಿತ್ತು, ಕಾರಣಾಂತರಗಳಿಂದ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ತಾರೆ, ಬಟ್ ಬೇಕು ಅಂತಲೇ ಸ್ಟಾಪ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅದು ಬೇರೆ ರೀತಿಗೆ ಕರ್ಕೊಂಡು ಹೋಗುತ್ತೆ ಸಿನಿಮಾನ. ಅದು ನೆಗೆಟಿವ್ ಶೇಡ್ಗೆ ಹೋಗುತ್ತೋ ಅಥವಾ ಪಾಸಿಟಿವ್ ಶೇಡ್ಗೆ ಹೋಗುತ್ತೋ ಅದು ಸೈಡಿಗಿಟ್ರೆ, ಆ ಸಾಂಗ್ ಬಂದ್ಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸಣ್ಣ ಜಲಕ್ಕೆ ಕೊಟ್ಟೋದಾದರೆ ಏನಪ್ಪ, ನಿಂದು ದೊಡ್ಡದು ನಮ್ಮದು ದೊಡ್ಡದು ಅಂತ ಒಂದು ಲೈನ್ಸ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಒಂದು ಸಣ್ಣ ಜಲಕ್ಕೆ ಕೊಟ್ಟಿದ್ರು. ಸೊ ಅದನ್ನು ಬಿಡಬೇಕಿತ್ತು, ಬಟ್ ಅದನ್ನು ಸ್ಟಾಪ್ ಮಾಡಿ ಟ್ರೋಲ್ ಸಾಂಗ್ನ ಬಿಟ್ಟಿದ್ರು. ಸೊ ಅತಿ ಶೀಘ್ರದಲ್ಲೇ ಸಿನಿಮಾದ ಟ್ರೈಲರ್ ಬರೋಕ್ಕೆ ಹೊರಟಿದೆ. ಯಾವಾಗ ಏನು ಅನ್ನೋದ್ರ ಬಗ್ಗೆ ಮುಂದೆ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಮುಂದೆ ಹಿಡ್ತೀನಿ ಮಾಹಿತಿ. ಬಟ್ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ, ಆ್ಯಸ್ ಪರ್ ಬಜ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ, ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರಲ್ಲಿ ರಿಲೀಸ್ ಆಗುವ ಎಲ್ಲ ರೀತಿಯ ಸಾಧ್ಯತೆಗಳು ಇದ್ದಾವೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ. ಸೊ ಇನ್ನೂ ಒಂದು ಮಾತು ಹೇಳೋದಾದರೆ, ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರಲ್ಲಿ ಉಪೇಂದ್ರ ಅವರ ಹುಟ್ಟುಹಬ್ಬ ಇದೆ. ಸೊ ಹುಟ್ಟುಹಬ್ಬ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಸೆಪ್ಟೆಂಬರ್ 18ನೇ ತಾರೀಕು ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬ ಇದೆ. ಆದರೆ ಹುಟ್ಟುಹಬ್ಬದಕ್ಕಿಂತ ಹಿಂದೆಯೇ 9ನೇ ತಾರೀಕು, ಅಂದರೆ ಸೆಪ್ಟೆಂಬರ್ 9ನೇ ತಾರೀಕಿಗೆ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಏಮ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಬಟ್ ಇದು ಯಾವುದೂ ಸಹ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂತೂ ಖಂಡಿತವಾಗ್ಲೂ ಅಲ್ಲವೇ ಇಲ್ಲ. ಆ್ಯಸ್ ಪರ್ ಬಜ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ, ಆ್ಯಸ್ ಪರ್ ಸಿನಿಮಾ ಇಂಡಸ್ಟ್ರಿಯಿಂದ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ, ಸೆಪ್ಟೆಂಬರ್ 9ನೇ ತಾರೀಕು UI ಸಿನಿಮಾ ಬಂದ್ಬಿಟ್ಟು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ. ಇದು ಮತ್ತೆ ಹೇಳ್ತಾ ಇದ್ದೀನಿ, ಇದು ಸ್ಪೆಕ್ಯುಲೇಷನ್ಸ್ ಆ್ಯಂಡ್ ರೂಮರ್ಸ್ ಮಾತ್ರ ಅಷ್ಟೇ. ಸೊ ಅಫಿಷಿಯಲಿ ನ್ಯೂಸ್ ಬರೋ ತನಕ ಸ್ವಲ್ಪ ಕಾಯಬೇಕಾಗಿದೆ. ಸೊ ಸಾಕಷ್ಟು ಜನ ಹೇಳ್ತಾ ಇದ್ರು, ಸೊ ಈ ಸೆಪ್ಟೆಂಬರಲ್ಲಿ ಬರ್ತಾ ಇದೆ, ಯಾವಾಗ ಅಂತ ಪ್ರಶ್ನೆ ಮಾಡ್ತಾಯಿದ್ರು ನನಗೆ. ಸೊ ಅದಕ್ಕೆ ನಾನು ಕೆಲವೊಂದು ರಿಸರ್ಚ್ ಮಾಡಿ ಹೇಳಿರೋ ಮಾಹಿತಿ ಇದು. ಆಗಸ್ಟ್ ಅಂತ ಇದ್ದೀನಿ, ಸೆಪ್ಟೆಂಬರ್ 9ನೇ ತಾರೀಕು ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಆಗುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಡೇಟ್ ಆ ಕಡೆ ಈ ಕಡೆ ಹೋದರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ. ಬಟ್
ಆ್ಯಸ್ ಪರ್ ಬಸ್ ಪ್ರಕಾರ ಏನಿದೆ ಅನ್ನೋದು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ, ಆಯಿತಾ. ಸೊ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಸಹ ಸ್ವಲ್ಪ ಮಾತಾಡಬೇಕು ಈ ವಿಡಿಯೋದಲ್ಲಿ. ಮ್ಯಾಕ್ಸ್ ಸಿನಿಮಾ ಬಂದ್ಬಿಟ್ಟು ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದ್ದಾವೆ. ಟೀಸರ್ ಬಿಟ್ಟಿದ್ರು, ಈಗ ಸದ್ಯಕ್ಕೆ ನೋಡೋದಾದರೆ ಒಂದು 13ರಿಂದ 14 ಮಿಲಿಯನ್ ವ್ಯೂಸ್ ಪಡ್ಕೊಂಡಿದೆ ಟೀಸರ್ ಬಂದ್ಬಿಟ್ಟು. ಅದು ಸಹ ನಮ್ಮ ಕನ್ನಡ ಭಾಷೆ, ಅದು ಭಾಷೆ ಎಲ್ಲ ಭಾಷೆಗಳಲ್ಲೂ ಬಿಟ್ಟಿರೋ ಕಾರಣದಿಂದ ಟೀಸರ್ ಬಂದ್ಬಿಟ್ಟು ವ್ಯೂಸ್ನ ಕೌಂಟು ಕಮ್ಮಿ ಆಗಿದೆ ಅಂತ ನನ್ನ ಅನಿಸಿಕೆ ಅನ್ನಿಸ್ತಾ ಇದೆ. ಯಾಕಂದರೆ ಅದು ಯಾವುದೇ ರೀತಿಯ ಒಂದು ಏನಪ್ಪ ಕನ್ನಡ ಡಬ್ ಮಾಡಿಲ್ಲ ಅಥವಾ ಭಾಷೆಗಳು ಅಲ್ಲಿ ಇಲ್ಲವೇ ಇಲ್ಲ, ಜಸ್ಟ್ ಒಂದು ಇಂಗ್ಲೀಷ್ ಡೈಲಾಗ್ನ ಹಾಕಿದ್ದಾರೆ. ಸೊ ಇಂಗ್ಲೀಷಲ್ಲಿ ಮಾತಾಡುವ ಒಂದು ಡೈಲಾಗ್ ಲೈನ್ನ ಹಾಕಿದ್ದಾರೆ ಅಷ್ಟೇ. ಸೊ ಅದಕ್ಕೆ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಮಾಡಿದಾರಲ್ಲ, ಸೊ ಅದರಿಂದ ಸ್ವಲ್ಪ ವ್ಯೂಸ್ ಆ ಕಡೆ ಈ ಕಡೆ ಹೋಗಿದ್ದಾವೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಓನ್ಲಿ ಒಂದೇ ಒಂದು ಭಾಷೆಯಲ್ಲಿ ರಿಲೀಸ್ ಮಾಡಿದರೆ ಖಂಡಿತವಾಗ್ಲೂ ಇನ್ನೂ ಜಾಸ್ತಿನೇ ಹೋಗ್ತಾ ಇತ್ತು ಅಂತ ಸಾಕಷ್ಟು ಜನ ದೊಡ್ಡ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ಸ್, ಅದ್ರ ಜೊತೆಗೆ ಸಾಕಷ್ಟು ದೊಡ್ಡ ಈ ಸಿನಿಮಾ ಬಗ್ಗೆ ಮಾತಾಡುವ ವ್ಯಕ್ತಿಗಳು ಸಹ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಅನಿಸಿಕೆ ಸಹ ಅಷ್ಟೇ. ಸೊ ಟೀಸರ್ ಮಾತ್ರ ಒಂದೇ ಒಂದು ಭಾಷೆಯಲ್ಲಿ ರಿಲೀಸ್ ಮಾಡಬೇಕಾಯ್ತಾ ಯಾವತ್ತೇ ಆದ್ರೂ. ಟ್ರೈಲರ್ನ ಬೇಕಾದ್ರೆ ನಾವು ಯಾವ ಭಾಷೆಗೆ ಬೇಕಾದರೂ ಕನ್ವರ್ಟ್ ಮಾಡ್ಬೋದು. ಟೀಸರ್ ಅಂದರೆ ಅದರಲ್ಲಿ ಏನೂ ಇಲ್ಲ, ನೀವೇ ನೋಡಿರ್ತೀರ. ಸೊ ಅದರಲ್ಲಿ ಭಾಷೆ ಬದಲಾಯಿಸಿ ರಿಲೀಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಿರುವ ಮಾಹಿತಿ. ಆ್ಯಂಡ್ ಸಿನಿಮಾ ಬಂದ್ಬಿಟ್ಟು ಆಗಸ್ಟಲ್ಲಿ ಬರುವ ಸಾಧ್ಯತೆಗಳು ಇದೆ. ಇಫ್ ಇನ್ ಕೇಸ್ ಏನಾದರೂ ಮಿಸ್ ಆದರೆ ಸೆಪ್ಟೆಂಬರ್ 1st ವೀಕಲ್ಲಿ ಬರುವ ಮಾಹಿತಿಗಳು ಕೂಡ ಬರ್ತಾ ಇದೆ. ಅಂದರೆ ಸೆಪ್ಟೆಂಬರ್ 1st ವೀಕಲ್ಲಿ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ ಕೂಡ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಸೊ ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬ ಇದೆ. ಆ್ಯಂಡ್ ಅದೇ ವೀಕಲ್ಲಿ ಬರುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಆ್ಯಂಡ್ ಆಗಸ್ಟಲ್ಲಿ 15ನೇ ತಾರೀಕು ಬರಬೇಕಿತ್ತು ಅನ್ನೋ ಮಾಹಿತಿಗಳು ಬರ್ತಾ ಇತ್ತು. ಬಟ್ ಅದು ಚಾನ್ಸ್ ಇಲ್ಲ ಅಂತಲೇ ಅನಿಸುತ್ತೆ. ಯಾಕಂದರೆ ಚಿಯಾಂತ್ ವಿಕ್ರಮ್ ಅವರ ಸಿನಿಮಾ ಬರ್ತಾ ಇದೆ, ತಂಗಲಾನ್ ಸಿನಿಮಾ. ಆಗಸ್ಟ್ 15ನೇ ತಾರೀಕು ಡೇಟ್ನ ಲಾಕ್ ಮಾಡ್ಕೊಂಡಿದ್ದಾರೆ ಅವರು, ಆಯಿತಾ. ಸೊ ಬರುವ ಸಾಧ್ಯತೆ ಖಂಡಿತವಾಗ್ಲೂ ಇಲ್ಲ ಆಗಸ್ಟ್ 15ನೇ ತಾರೀಕು. ಯಾಕಂದರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ, ಇದು ಸಹ ಪ್ಯಾನ್ ಇಂಡಿಯಾ ಸಿನಿಮಾ ಆದರೆ ಖಂಡಿತವಾಗ್ಲೂ ದೊಡ್ಡ ಕ್ಲ್ಯಾಶೇ ಆಗುತ್ತೆ. ಈಗಾಗಲೇ ಭೀಮಾ ಮತ್ತು ಚಿಯಾಂತ್ ವಿಕ್ರಮ್ ಅವರ ತಂಗಲಾನ್ ಸಿನಿಮಾ ಕ್ಲ್ಯಾಶ್ ಆಗುವ ಸಾಧ್ಯತೆ ಕೂಡ ಇದೆ, ಆಯಿತಾ. ಯಾಕಂದರೆ ಭೀಮಾ ಸಿನಿಮಾ ಬಂದ್ಬಿಟ್ಟು 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಲ್ವೇ ಅಲ್ಲ, ಆದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಮಾಡೇ ಮಾಡ್ತಾರೆ. ಆ್ಯಂಡ್ ಚಿಯಾಂತ್ ವಿಕ್ರಮ್ ಅವರ ತಂಗಲಾನ್ ಸಿನಿಮಾ ನೋಡೋದಾದರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಈ ಸಿನಿಮಾನ ಎಲ್ಲ ಕಡೆನೂ ಖಂಡಿತವಾಗ್ಲೂ ರಿಲೀಸ್ ಮಾಡೇ ಮಾಡ್ತಾರೆ. ಸೊ ಇದಕ್ಕೂ ಅದಕ್ಕೂ ಒಂದು ಎಷ್ಟು 6 ಡೇಸ್ ಆಯಿತು, 6 ದಿನ ಗ್ಯಾಪ್ ಇದೆ. ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಭೀಮಾ ಸಿನಿಮಾ ಅಲ್ಲಿ ತನಕ ಚೆನ್ನಾಗಿ ರನ್ ಆಗ್ತಾಯಿದ್ರೆ 6 ದಿನಗಳಲ್ಲಿ ಮತ್ತೆ ಇನ್ನೂ ದಿನಗಳು ಎಕ್ಸ್ಟೆಂಡ್ ಆಗೇ ಆಗ್ತದೆ. ಯಾವ ರೀತಿ ಟಾಕ್ ಬರುತ್ತೆ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ಹೋಗುತ್ತೆ ಖಂಡಿತವಾಗ್ಲೂ. ಸಿನಿಮಾ ಬಂದ್ಬಿಟ್ಟು ಏನು ತಂಗಲಾನ್ ಸಿನಿಮಾ ಆಗ್ತಾರ ಅಥವಾ ಭೀಮಾ ಸಿನಿಮಾ ಆಗ್ತಾರ ಅನ್ನೋದು. ಸೊ UI ಸಿನಿಮಾ ಸೆಪ್ಟೆಂಬರ್ 9ನೇ ತಾರೀಕು ಬರುವ ಸಾಧ್ಯತೆ ಇದೆ. ಮ್ಯಾಕ್ಸ್ ಸಿನಿಮಾ ಸೆಪ್ಟೆಂಬರ್ 1st ವೀಕಲ್ಲಿ ಬರುವ ಸಾಧ್ಯತೆ ಇದೆ. ಸಾಧ್ಯತೆಗಳು ಅಷ್ಟೇ, ಆಯಿತಾ. ಇದೇದು ಏನು ಕಂಪ್ಲೀಟ್ ಅಫಿಷಿಯಲಿ ಮಾಹಿತಿ ಬಂದಿದೆ ಅಂತ ನಾನು ಹೇಳ್ತಿಲ್ಲ. ಆ್ಯಂಡ್ ಇನ್ನು ಭೀಮಾ ಸಿನಿಮಾ ಆಗಸ್ಟ್ 9ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಇದಾಗಿತ್ತು ವಿಡಿಯೋ. ಉಪೇಂದ್ರ ಸರ್ ಅವರ ಅಭಿಮಾನಿಗಳಿದ್ದರೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಆಯಿತಾ. ಸೊ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ದೀವಿ. ಖಂಡಿತವಾಗ್ಲೂ ಸಿನಿಮಾ ಅದ್ಭುತವಾಗಿ ಬರ್ತಾ ಇದೆ ಅಂತ ನನಗೆ ಗೊತ್ತು. ಆ್ಯಂಡ್ ಈಗಾಗಲೇ ನೀವು ಕಲ್ಕಿ ಸಿನಿಮಾ ನೋಡಿದರೆ ಆ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ನ ಸಹ ಉಪೇಂದ್ರ ಅವರ UI ಸಿನಿಮಾದಲ್ಲಿ ಸಹ ಇದ್ದಾವೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿಗಳು ಅನ್ನೋದು ಬರ್ತಾ ಇದ್ದಾವೆ. ಅಂದರೆ ಕಲ್ಕಿ ಅನ್ನೋ ಅವತಾರ ಏನಿದೆ ಅದು ಸಹ UIಯಲ್ಲಿ ಬರುತ್ತೆ ಒಂದು ಸಮ್ ಆಫ್ ಟೈಮಲ್ಲಿ ಅಂತ ಹೇಳ್ಕೊತಾ ಇದ್ದಾರೆ. ಸೊ ಇದಾಗಿತ್ತು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಿಂದ ಇರಿ, ಆಯಿತಾ. ಇಂಡಸ್ಟ್ರಿಯಲ್ಲಿ ಇನ್ನೊಂದು 6 ತಿಂಗಳು ಬಾಕಿ ಇದೆ. ಇಂಡಸ್ಟ್ರಿಯಲ್ಲ ಅಂತಾನೇ ಅಲ್ಲ ಈ ವರ್ಷದಲ್ಲಿ. ಸೊ ಯಾವ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳು ಪ್ರತಿದಿನ ಅಥವಾ 2 ದಿನಕ್ಕೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.